ಜನ ಬರ್ತಾ ಇರೋದು ನೋಡಿದ್ರೆ ಇವರು ತಿಂಗಳಾನುಗಟ್ಲೆ ಅಲ್ಲ ವರ್ಷಾನುಗಟ್ಲೆ ಫ್ರೀ ಬಿರಿಯಾನಿ ಕೊಡಬೇಕಾಗುತ್ತೆ. ಆ ಮಟ್ಟಿಗೆ ಸಿಲಿಂಡರ್ಗಳು ಬರ್ತಾ ಇದೆ ಅಂತ. ಇನ್ನು ಹಾರ್ಮೂಜಿಂದ ಆಗುವಂತಹ ತೊಂದರೆಗೆ ಪರಿಹಾರ ಸಿಕ್ಕಿದೆ. ಇನ್ಮುಂದೆ ಭಾರತದಲ್ಲಿ ತೈಲಕ್ಕೆ ಯಾವ ಸಂಕಷ್ಟವೂ ಕೂಡ ಇರೋದಿಲ್ಲ. ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ತೈಲ ಖರೀದಿ ಮಾಡಿದೆ ಭಾರತ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಹೆಚ್ಚು ಇರಾನ್ ಅಥವಾ ಹಾರ್ಮುಜ್ ಜಲಮಾರ್ಗವನ್ನು ನಂಬಿಕೊಂಡರೆ ಇಲ್ಲಿ ನಮ್ಮ ದೇಶಕ್ಕೆ ತೊಂದರೆಯಾಗುತ್ತೆ ಅಂತ ಹೇಳಿ ಪರ್ಯಾಯ ಮಾರ್ಗವನ್ನೂ ಕೂಡ ಭಾರತ ಕಂಡುಕೊಂಡಿದೆ. ಅಂದರೆ ಈ ಹಾರ್ಮುಜ್ ಜಲಮಾರ್ಗವನ್ನು ಸಂಪೂರ್ಣವಾಗಿ ಬಿಟ್ಟಿಯೇ ಇಲ್ಲ, ಅಥವಾ ಇರಾನ್ ಜೊತೆಗೆ ವ್ಯವಹಾರವೇ ಬೇಡ ಅಂತ ಏನಿಲ್ಲ. ಇರಾನ್ ಜೊತೆಗೆ ಬರೋದು ಅದರ ಪಾಡಿಗೆ ಬರ್ತಾನೆ ಇದೆ. ಹೆಚ್ಚುವರಿಯಾಗಿ ರಷ್ಯಾದಿಂದನೂ ಕೂಡ ಈಗ ಖರೀದಿ ಮಾಡುವ ಕೆಲಸ ಆಗಿದೆ. ಸೊ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ತೈಲ ಖರೀದಿ ಮಾಡಿದೆ ಭಾರತ. ತೈಲ ಹೊತ್ತ ಮೊದಲ ಬ್ಯಾಚ್ ಮುಂದಿನ ತಿಂಗಳು ಬರುತ್ತೆ. ಮೊದಲ ಬ್ಯಾಚ್ ಅಲ್ಲಿ ವೀಕ್ಷಕರೇ 6 ಕೋಟಿ ಬ್ಯಾರಲ್ ತೈಲ ಬರಲಿದೆಯಂತೆ. 6 ಕೋಟಿ ಬ್ಯಾರಲ್. ಫೆಬ್ರವರಿಯಲ್ಲಿ 3 ಕೋಟಿ ಬ್ಯಾರಲ್ ತೈಲ ಖರೀದಿ ಮಾಡಿತ್ತು ಭಾರತ. ಮೊದಲು ರಷ್ಯಾದ ತೈಲ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತಿತ್ತು. ಕಡಿಮೆ ಬೆಲೆ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಆಮದಾಗ್ತಾ ಇತ್ತು. ಕಚ್ಚಾ ತೈಲದ ಬೆಲೆ ಹೆಚ್ಚಾಗ್ತಾ ಇದ್ದಂತೆಯೇ ಆಟೋಮೆಟಿಕ್ಲಿ ಆಮದನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಭಾರತವು ರಷ್ಯಾದಿಂದ ತೈಲ ಖರೀದಿ ಯಾವತ್ತೂ ಕೂಡ ನಿಲ್ಲಿಸಿಲ್ಲ. ಅಮೆರಿಕ ಹೇಳಿದ್ದು ಇದನ್ನೇ, ನೀವು ರಷ್ಯಾದಿಂದ ತೈಲ ಖರೀದಿ ಮಾಡಬಾರ್ದು ಅಂತ ಹೇಳಿ. ಆದರೆ ಅಮೆರಿಕಾದ ಈ ಮಾತಿಗೆ ಭಾರತ ಕೌಡೆ ಕಾಸಿನ ಕಿಮ್ಮತ್ತು ಕೊಡಲಿಲ್ಲ. ನಾವು ಯಾರ ಜೊತೆ ವ್ಯವಹಾರ ಮಾಡಬೇಕು, ಏನು ವ್ಯವಹಾರ ಮಾಡಬೇಕು ಅಂತ ನಿಮ್ಮನ್ನ ಕೇಳಿ ಮಾಡುವಂತಹ ದರ್ದು ನಮಗೆ ಬಂದಿಲ್ಲ. ನಮ್ಮ ದೇಶ, ನಮ್ಮ ವ್ಯವಹಾರ ನಾವು ಮಾಡ್ಕೋತೀವಿ, ನೀವು ನಿಮ್ಮ ಬಿಸ್ನೆಸ್ ಅನ್ನು ನೋಡ್ಕೊಳ್ಳಿ ಅಂತ ಟ್ರಂಪ್ಗೆ ಮುಖಭಂಗ ಆಗುವ ರೀತಿಯಲ್ಲಿ ಉತ್ತರ ಕೊಟ್ಟಿತ್ತು ನಮ್ಮ ಭಾರತ. ರಷ್ಯಾದಿಂದ ತೈಲ ಖರೀದಿಗೆ ಕೆಲ ದೇಶಗಳಿಗೆ ಟ್ರಂಪ್ ಬ್ರೇಕ್ ಹಾಕಿದ್ದಾರೆ. ಆದರೆ ರಷ್ಯಾದಿಂದ ಭಾರತಕ್ಕೆ ಅಪಾರ ಪ್ರಮಾಣದ ತೈಲ ಈಗಲೂ ಬರ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಮೊನ್ನೆ ಬಂದಿದೆ, ಮುಂದೆಯೂ ಬರುತ್ತೆ. ಇನ್ನೊಂದು ತಿಂಗಳಿಗೆ ಇನ್ನೊಂದು ದೊಡ್ಡ ಹಡಗು ಕೂಡ ರಷ್ಯಾದಿಂದ ಬರುತ್ತೆ. ಜನ ಬರ್ತಾ ಇರೋದು ನೋಡಿದ್ರೆ ಇವರು ತಿಂಗಳಾನುಗಟ್ಲೆ ಅಲ್ಲ ವರ್ಷಾನುಗಟ್ಲೆ ಫ್ರೀ ಬಿರಿಯಾನಿ ಕೊಡಬೇಕಾಗುತ್ತೆ. ಆ ಮಟ್ಟಿಗೆ ಸಿಲಿಂಡರ್ಗಳು ಬರ್ತಾ ಇದೆ ಅಂತ. ಇನ್ನು ಹಾರ್ಮೂಜಿಂದ ಆಗುವಂತಹ ತೊಂದರೆಗೆ ಪರಿಹಾರ ಸಿಕ್ಕಿದೆ. ಇನ್ಮುಂದೆ ಭಾರತದಲ್ಲಿ ತೈಲಕ್ಕೆ ಯಾವ ಸಂಕಷ್ಟವೂ ಕೂಡ ಇರೋದಿಲ್ಲ. ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ತೈಲ ಖರೀದಿ ಮಾಡಿದೆ ಭಾರತ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಹೆಚ್ಚು ಇರಾನ್ ಅಥವಾ ಹಾರ್ಮುಜ್ ಜಲಮಾರ್ಗವನ್ನು ನಂಬಿಕೊಂಡರೆ ಇಲ್ಲಿ ನಮ್ಮ ದೇಶಕ್ಕೆ ತೊಂದರೆಯಾಗುತ್ತೆ ಅಂತ ಹೇಳಿ ಪರ್ಯಾಯ ಮಾರ್ಗವನ್ನೂ ಕೂಡ ಭಾರತ ಕಂಡುಕೊಂಡಿದೆ. ಅಂದರೆ ಈ ಹಾರ್ಮುಜ್ ಜಲಮಾರ್ಗವನ್ನು ಸಂಪೂರ್ಣವಾಗಿ ಬಿಟ್ಟಿಯೇ ಇಲ್ಲ, ಅಥವಾ ಇರಾನ್ ಜೊತೆಗೆ ವ್ಯವಹಾರವೇ ಬೇಡ ಅಂತ ಏನಿಲ್ಲ. ಇರಾನ್ ಜೊತೆಗೆ ಬರೋದು ಅದರ ಪಾಡಿಗೆ ಬರ್ತಾನೆ ಇದೆ. ಹೆಚ್ಚುವರಿಯಾಗಿ ರಷ್ಯಾದಿಂದನೂ ಕೂಡ ಈಗ ಖರೀದಿ ಮಾಡುವ ಕೆಲಸ ಆಗಿದೆ. ಸೊ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ತೈಲ ಖರೀದಿ ಮಾಡಿದೆ ಭಾರತ. ತೈಲ ಹೊತ್ತ ಮೊದಲ ಬ್ಯಾಚ್ ಮುಂದಿನ ತಿಂಗಳು ಬರುತ್ತೆ. ಮೊದಲ ಬ್ಯಾಚ್ ಅಲ್ಲಿ ವೀಕ್ಷಕರೇ 6 ಕೋಟಿ ಬ್ಯಾರಲ್ ತೈಲ ಬರಲಿದೆಯಂತೆ. 6 ಕೋಟಿ ಬ್ಯಾರಲ್. ಫೆಬ್ರವರಿಯಲ್ಲಿ 3 ಕೋಟಿ ಬ್ಯಾರಲ್ ತೈಲ ಖರೀದಿ ಮಾಡಿತ್ತು ಭಾರತ. ಮೊದಲು ರಷ್ಯಾದ ತೈಲ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತಿತ್ತು. ಕಡಿಮೆ ಬೆಲೆ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಆಮದಾಗ್ತಾ ಇತ್ತು. ಕಚ್ಚಾ ತೈಲದ ಬೆಲೆ ಹೆಚ್ಚಾಗ್ತಾ ಇದ್ದಂತೆಯೇ ಆಟೋಮೆಟಿಕ್ಲಿ ಆಮದನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಭಾರತವು ರಷ್ಯಾದಿಂದ ತೈಲ ಖರೀದಿ ಯಾವತ್ತೂ ಕೂಡ ನಿಲ್ಲಿಸಿಲ್ಲ. ಅಮೆರಿಕ ಹೇಳಿದ್ದು ಇದನ್ನೇ, ನೀವು ರಷ್ಯಾದಿಂದ ತೈಲ ಖರೀದಿ ಮಾಡಬಾರ್ದು ಅಂತ ಹೇಳಿ. ಆದರೆ ಅಮೆರಿಕಾದ ಈ ಮಾತಿಗೆ ಭಾರತ ಕೌಡೆ ಕಾಸಿನ ಕಿಮ್ಮತ್ತು ಕೊಡಲಿಲ್ಲ. ನಾವು ಯಾರ ಜೊತೆ ವ್ಯವಹಾರ ಮಾಡಬೇಕು, ಏನು ವ್ಯವಹಾರ ಮಾಡಬೇಕು ಅಂತ ನಿಮ್ಮನ್ನ ಕೇಳಿ ಮಾಡುವಂತಹ ದರ್ದು ನಮಗೆ ಬಂದಿಲ್ಲ. ನಮ್ಮ ದೇಶ, ನಮ್ಮ ವ್ಯವಹಾರ ನಾವು ಮಾಡ್ಕೋತೀವಿ, ನೀವು ನಿಮ್ಮ ಬಿಸ್ನೆಸ್ ಅನ್ನು ನೋಡ್ಕೊಳ್ಳಿ ಅಂತ ಟ್ರಂಪ್ಗೆ ಮುಖಭಂಗ ಆಗುವ ರೀತಿಯಲ್ಲಿ ಉತ್ತರ ಕೊಟ್ಟಿತ್ತು ನಮ್ಮ ಭಾರತ. ರಷ್ಯಾದಿಂದ ತೈಲ ಖರೀದಿಗೆ ಕೆಲ ದೇಶಗಳಿಗೆ ಟ್ರಂಪ್ ಬ್ರೇಕ್ ಹಾಕಿದ್ದಾರೆ. ಆದರೆ ರಷ್ಯಾದಿಂದ ಭಾರತಕ್ಕೆ ಅಪಾರ ಪ್ರಮಾಣದ ತೈಲ ಈಗಲೂ ಬರ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಮೊನ್ನೆ ಬಂದಿದೆ, ಮುಂದೆಯೂ ಬರುತ್ತೆ. ಇನ್ನೊಂದು ತಿಂಗಳಿಗೆ ಇನ್ನೊಂದು ದೊಡ್ಡ ಹಡಗು ಕೂಡ ರಷ್ಯಾದಿಂದ ಬರುತ್ತೆ. ಜನ ಬರ್ತಾ ಇರೋದು ನೋಡಿದ್ರೆ ಇವರು ತಿಂಗಳಾನುಗಟ್ಲೆ ಅಲ್ಲ ವರ್ಷಾನುಗಟ್ಲೆ ಫ್ರೀ ಬಿರಿಯಾನಿ ಕೊಡಬೇಕಾಗುತ್ತೆ. ಆ ಮಟ್ಟಿಗೆ ಸಿಲಿಂಡರ್ಗಳು ಬರ್ತಾ ಇದೆ ಅಂತ. ಇನ್ನು ಹಾರ್ಮೂಜಿಂದ ಆಗುವಂತಹ ತೊಂದರೆಗೆ ಪರಿಹಾರ ಸಿಕ್ಕಿದೆ.
ಇನ್ಮುಂದೆ ಭಾರತದಲ್ಲಿ ತೈಲಕ್ಕೆ ಯಾವ ಸಂಕಷ್ಟವೂ ಕೂಡ ಇರೋದಿಲ್ಲ. ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ತೈಲ ಖರೀದಿ ಮಾಡಿದೆ ಭಾರತ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಹೆಚ್ಚು ಇರಾನ್ ಅಥವಾ ಹಾರ್ಮುಜ್ ಜಲಮಾರ್ಗವನ್ನು ನಂಬಿಕೊಂಡರೆ ಇಲ್ಲಿ ನಮ್ಮ ದೇಶಕ್ಕೆ ತೊಂದರೆಯಾಗುತ್ತೆ ಅಂತ ಹೇಳಿ ಪರ್ಯಾಯ ಮಾರ್ಗವನ್ನೂ ಕೂಡ ಭಾರತ ಕಂಡುಕೊಂಡಿದೆ. ಅಂದರೆ ಈ ಹಾರ್ಮುಜ್ ಜಲಮಾರ್ಗವನ್ನು ಸಂಪೂರ್ಣವಾಗಿ ಬಿಟ್ಟಿಯೇ ಇಲ್ಲ, ಅಥವಾ ಇರಾನ್ ಜೊತೆಗೆ ವ್ಯವಹಾರವೇ ಬೇಡ ಅಂತ ಏನಿಲ್ಲ. ಇರಾನ್ ಜೊತೆಗೆ ಬರೋದು ಅದರ ಪಾಡಿಗೆ ಬರ್ತಾನೆ ಇದೆ. ಹೆಚ್ಚುವರಿಯಾಗಿ ರಷ್ಯಾದಿಂದನೂ ಕೂಡ ಈಗ ಖರೀದಿ ಮಾಡುವ ಕೆಲಸ ಆಗಿದೆ. ಸೊ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ತೈಲ ಖರೀದಿ ಮಾಡಿದೆ ಭಾರತ. ತೈಲ ಹೊತ್ತ ಮೊದಲ ಬ್ಯಾಚ್ ಮುಂದಿನ ತಿಂಗಳು ಬರುತ್ತೆ. ಮೊದಲ ಬ್ಯಾಚ್ ಅಲ್ಲಿ ವೀಕ್ಷಕರೇ 6 ಕೋಟಿ ಬ್ಯಾರಲ್ ತೈಲ ಬರಲಿದೆಯಂತೆ. 6 ಕೋಟಿ ಬ್ಯಾರಲ್. ಫೆಬ್ರವರಿಯಲ್ಲಿ 3 ಕೋಟಿ ಬ್ಯಾರಲ್ ತೈಲ ಖರೀದಿ ಮಾಡಿತ್ತು ಭಾರತ. ಮೊದಲು ರಷ್ಯಾದ ತೈಲ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತಿತ್ತು. ಕಡಿಮೆ ಬೆಲೆ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಆಮದಾಗ್ತಾ ಇತ್ತು. ಕಚ್ಚಾ ತೈಲದ ಬೆಲೆ ಹೆಚ್ಚಾಗ್ತಾ ಇದ್ದಂತೆಯೇ ಆಟೋಮೆಟಿಕ್ಲಿ ಆಮದನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಭಾರತವು ರಷ್ಯಾದಿಂದ ತೈಲ ಖರೀದಿ ಯಾವತ್ತೂ ಕೂಡ ನಿಲ್ಲಿಸಿಲ್ಲ. ಅಮೆರಿಕ ಹೇಳಿದ್ದು ಇದನ್ನೇ, ನೀವು ರಷ್ಯಾದಿಂದ ತೈಲ ಖರೀದಿ ಮಾಡಬಾರ್ದು ಅಂತ ಹೇಳಿ. ಆದರೆ ಅಮೆರಿಕಾದ ಈ ಮಾತಿಗೆ ಭಾರತ ಕೌಡೆ ಕಾಸಿನ ಕಿಮ್ಮತ್ತು ಕೊಡಲಿಲ್ಲ. ನಾವು ಯಾರ ಜೊತೆ ವ್ಯವಹಾರ ಮಾಡಬೇಕು, ಏನು ವ್ಯವಹಾರ ಮಾಡಬೇಕು ಅಂತ ನಿಮ್ಮನ್ನ ಕೇಳಿ ಮಾಡುವಂತಹ ದರ್ದು ನಮಗೆ ಬಂದಿಲ್ಲ. ನಮ್ಮ ದೇಶ, ನಮ್ಮ ವ್ಯವಹಾರ ನಾವು ಮಾಡ್ಕೋತೀವಿ, ನೀವು ನಿಮ್ಮ ಬಿಸ್ನೆಸ್ ಅನ್ನು ನೋಡ್ಕೊಳ್ಳಿ ಅಂತ ಟ್ರಂಪ್ಗೆ ಮುಖಭಂಗ ಆಗುವ ರೀತಿಯಲ್ಲಿ ಉತ್ತರ ಕೊಟ್ಟಿತ್ತು ನಮ್ಮ ಭಾರತ. ರಷ್ಯಾದಿಂದ ತೈಲ ಖರೀದಿಗೆ ಕೆಲ ದೇಶಗಳಿಗೆ ಟ್ರಂಪ್ ಬ್ರೇಕ್ ಹಾಕಿದ್ದಾರೆ. ಆದರೆ ರಷ್ಯಾದಿಂದ ಭಾರತಕ್ಕೆ ಅಪಾರ ಪ್ರಮಾಣದ ತೈಲ ಈಗಲೂ ಬರ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಮೊನ್ನೆ ಬಂದಿದೆ, ಮುಂದೆಯೂ ಬರುತ್ತೆ. ಇನ್ನೊಂದು ತಿಂಗಳಿಗೆ ಇನ್ನೊಂದು ದೊಡ್ಡ ಹಡಗು ಕೂಡ ರಷ್ಯಾದಿಂದ ಬರುತ್ತೆ. ಕಡಿಮೆ ಬೆಲೆ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಆಮದಾಗ್ತಾ ಇತ್ತು. ಕಚ್ಚಾ ತೈಲದ ಬೆಲೆ ಹೆಚ್ಚಾಗ್ತಾ ಇದ್ದಂತೆಯೇ ಆಟೋಮೆಟಿಕ್ಲಿ ಆಮದನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಭಾರತವು ರಷ್ಯಾದಿಂದ ತೈಲ ಖರೀದಿ ಯಾವತ್ತೂ ಕೂಡ ನಿಲ್ಲಿಸಿಲ್ಲ. ಅಮೆರಿಕ ಹೇಳಿದ್ದು ಇದನ್ನೇ, ನೀವು ರಷ್ಯಾದಿಂದ ತೈಲ ಖರೀದಿ ಮಾಡಬಾರ್ದು ಅಂತ ಹೇಳಿ. ಆದರೆ ಅಮೆರಿಕಾದ ಈ ಮಾತಿಗೆ ಭಾರತ ಕೌಡೆ ಕಾಸಿನ ಕಿಮ್ಮತ್ತು ಕೊಡಲಿಲ್ಲ. ನಾವು ಯಾರ ಜೊತೆ ವ್ಯವಹಾರ ಮಾಡಬೇಕು, ಏನು ವ್ಯವಹಾರ ಮಾಡಬೇಕು ಅಂತ ನಿಮ್ಮನ್ನ ಕೇಳಿ ಮಾಡುವಂತಹ ದರ್ದು ನಮಗೆ ಬಂದಿಲ್ಲ. ನಮ್ಮ ದೇಶ, ನಮ್ಮ ವ್ಯವಹಾರ ನಾವು ಮಾಡ್ಕೋತೀವಿ, ನೀವು ನಿಮ್ಮ ಬಿಸ್ನೆಸ್ ಅನ್ನು ನೋಡ್ಕೊಳ್ಳಿ ಅಂತ ಟ್ರಂಪ್ಗೆ ಮುಖಭಂಗ ಆಗುವ ರೀತಿಯಲ್ಲಿ ಉತ್ತರ ಕೊಟ್ಟಿತ್ತು ನಮ್ಮ ಭಾರತ. ರಷ್ಯಾದಿಂದ ತೈಲ ಖರೀದಿಗೆ ಕೆಲ ದೇಶಗಳಿಗೆ ಟ್ರಂಪ್ ಬ್ರೇಕ್ ಹಾಕಿದ್ದಾರೆ. ಆದರೆ ರಷ್ಯಾದಿಂದ ಭಾರತಕ್ಕೆ ಅಪಾರ ಪ್ರಮಾಣದ ತೈಲ ಈಗಲೂ ಬರ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಮೊನ್ನೆ ಬಂದಿದೆ, ಮುಂದೆಯೂ ಬರುತ್ತೆ. ಇನ್ನೊಂದು ತಿಂಗಳಿಗೆ ಇನ್ನೊಂದು ದೊಡ್ಡ ಹಡಗು ಕೂಡ ರಷ್ಯಾದಿಂದ ಬರುತ್ತೆ.